ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ವಿಜ್ಞಾನ ಅಧ್ಯಾಯ 1 ಬೆಳೆ ಉತ್ಪಾದನೆ ಮತ್ತು ಕಾರ್ಯನಿರ್ವಹಣೆ ಅಂತೇಳಿ ನಿಮ್ಮ ಪಾಠ ಇದೆ. ಈ ಪಾಠಕ್ಕೆ ಸಂಬಂಧಿಸಿದಂಥ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ತಮ್ಗೆ ಬರ್ಕೊಂಬ ಅಂತೇಳಿ ಹೇಳ್ತಿರ್ತಾರೆ. ಈ ವಿಡಿಯೋನ ಎಂತ ನೋಡ್ಕೊಡ್ರಿ. ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಏನು ಮಾಡಿದೇವಪ್ಪ ಅಂದಾಗ ಬಿಡಿಸಿದ್ದೇವೆ. ಇದೇ ರೀತಿಯಾಗಿ ಎಲ್ಲ ಸಮಾಜ ವಿಜ್ಞಾನ, ಗಣಿತ, ವಿಜ್ಞಾನ ಈ ಥರ ತರಗತಿಗಳಿಗೋಸ್ಕರ ಎಲ್ಲ ಪಾಠದ ಪ್ರಶ್ನೆಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ಪಾಠಗಳು ನಿಮ್ಗೆ ಸೀರಿಯಲಾಗಿ ಸಿಗ್ತವೆ. ಹಾಗಾದರೆ ಕ್ವಶನ್ಸ್ಗಳು ಯಾವ ಥರ ಇದ್ದಾವೆ ಅಂತೇಳಿ ನೋಡ್ಕೊತ ಬರೋಣ. ಇಲ್ಲಿ ನಿಮ್ಗೆ ಅಭ್ಯಾಸ ಒಳಗಡೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾನೆ. ಫಸ್ಟ್ನೇದು, ಕೆಳಗಿನ ನೀಡಿರುವ ಪದಗಳ ಪಟ್ಟಿಯಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಅಂತೇಳಿ. ಇಲ್ಲಿ ಆಪ್ಷನ್ಸ್ ಎ ಒಳಗಡೆ ಒಂದು ಕ್ವಶನ್ಸ್ನ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನೋಡ್ರಿ. ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸುವುದನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆಯಲ್ಲ, ಅಲ್ಲಿ ತಾವು ಏನು ಬರೀಬೇಕಪ್ಪ ಅಂತಂದಾಗ ಬೆಳೆ ಅಂತೇಳಿ ಬರೀಬೇಕಾಗ್ತದೆ. ಇಲ್ಲಿ ಡ್ಯಾಶ್ ಇದ್ದಲ್ಲಿ ಅಲ್ಲಿ ಆಪ್ಷನ್ ಸೇದಾಗ ಹಾಕಿದ ನೋಡ್ರಿ. ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಡ್ಯಾಶ್ ಮೊದಲ ಹಂತದಾಗಿದೆಪ್ಪ ಅಂದ್ರೆ ಪೂರ್ವ ಸಿದ್ಧತೆ ಅಂತೇಳಿ ನಾವು ಇಲ್ಲಿ ಬರೀಬೇಕಾಗ್ತದೆ. ಇನ್ನು ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಏನಾಗ್ತವಪ್ಪ ಅಂದಾಗ ತೇಲುತ್ತದೆ ಅಂತೇಳಿ ಇಲ್ಲಿ ಬರೀರಿ. ಇನ್ನು ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನ ಡ್ಯಾಶ್ ಅಗತ್ಯವಾಗಿಬೇಕಪ್ಪ ಅಂದಾಗ ಪೋಷಕಾಂಶಗಳು ಅಂತೇಳಿ ಇಲ್ಲಿ ಬರೆದ್ರೆ ನಿಮ್ಗೆ ಇದು ಬಿಟ್ಟ ಸ್ಥಳ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಲು ರಿಲೇಟೆಡ್ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಆಲ್ರೆಡಿ ನಾನು ಹೊಂದಿಸಿದ್ದೀನಿ. ಖಾರಿಫ್ ಬೆಳೆಗಳು ಯಾವಪ್ಪ ಅಂತೇಳಿ ನೋಡಿದಾಗ ಭತ್ತ ಮತ್ತು ಜೋಳ ಅಂತೇಳಿ ಕರಿತೇವೆ. ಒಂದು ಈ ಆಗ್ತದೆ. ನೆಕ್ಸ್ಟ್ ರಬಿ ಬೆಳೆಗೆ ಬೆಸ್ಟ್ ಎಕ್ಸಾಂಪಲ್ ಗೋಧಿ. ಹೀಗಾಗಿ ಗೋಧಿ, ಕಡಲೆ, ಬಟಾಣಿ 2 ಡಿ ಹಾಕಬೇಕು. ಇನ್ನು ರಾಸಾಯನಿಕ ಗೊಬ್ಬರಗಳು ಯೂರಿಯಾ, ಫಾಸ್ಫೇಟ್, ಸೂಪರ್ ಫಾಸ್ಫೇಟ್ ಅಂತಿದೆ ನೋಡ್ರಿ, ಅದನ್ನು ಹಾಕ್ರಿ. ಇನ್ನು ಸಾವಯವ ಗೊಬ್ಬರ ಅಂತಂದಾಗ ಈ ಪ್ರಾಣಿ ತ್ಯಾಜ್ಯ, ಸಗಣಿ, ಮೂತ್ರ, ಸಸ್ಯ ತ್ಯಾಜ್ಯ ಅಂತಿದೆಯಲ್ಲ, ಇದಕ್ಕೆ ಏನು ಮಾಡ್ರಪ್ಪ ಅಂದಾಗ ಹೊಂದಿಸ್ಕೊಳ್ರಿ. ಓಕೆ. ನೆಕ್ಸ್ಟ್ ಪ್ರಶ್ನೆ, ಪ್ರತಿಯೊಂದಕ್ಕೂ 2 ಉದಾಹರಣೆ ಕೊಡಿ ಅಂತಿದೆ. ಖಾರಿಫ್ ಬೆಳೆ. ನೆಕ್ಸ್ಟ್ 2ನೇ ಬಿ ಒಳಗಡೆ ರಬಿ ಬೆಳೆ. ಖಾರಿಫ್ ಬೆಳೆಗಳಿಗೆ ಬೆಸ್ಟ್ ಎಕ್ಸಾಂಪಲ್ಸ್ಗಳು ಯಾವಪ್ಪ ಅಂದಾಗ ಭತ್ತ, ಜೋಳ, ಸೋಯಾಬೀನ್, ಹತ್ತಿ. ಇನ್ನು ರಬಿ ಬೆಳೆಗೆ ಗೋಧಿ, ಕಡಲೆ, ಬಟಾಣಿ, ಸಾಸಿವೆ ಅಂತೇಳಿ ಇವಕ್ಕನ್ನ ಉದಾಹರಣೆನ ಬರೀರಿ. ನೆಕ್ಸ್ಟು, ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಡ್ತಾರೆ. ಇಲ್ಲಿ 4 ಕೊಟ್ಟಿದ್ದಾನೆ. ಅದರ ಒಳಗಡೆ ಮಣ್ಣನ್ನು ಸಿದ್ಧಗೊಳಿಸುವಿಕೆ ಮೊದಲನೇದು. ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ. ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಎನ್ನುತ್ತಾರೆ ಅಂತೇಳಿ ತಾವು ಇದಕ್ಕೆ ಬರೀಬೇಕಾಗ್ತದೆ. ಇನ್ನು 2ನೇದು ಬಿತ್ತನೆ ಅಂತೇಳಿ ಕರಿತೇವೆ. ಬಿತ್ತನೆ ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ. ಬಿತ್ತನೆಯನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಯಿಂದ ಮಾಡಲಾಗುತ್ತದೆ. ಯಾಂತ್ರಿಕ ಕೂರಿಗೆಯಿಂದ ನಾವು ಸರಿಯಾದ ಆಳದಲ್ಲಿ ಮತ್ತು ಅಂತರದಲ್ಲಿ ಒಂದೇ ರೀತಿಯಾಗಿ ಬೀಜಗಳನ್ನು ಬಿತ್ತನೆ ಮಾಡಬಹುದು. ಯಾಂತ್ರಿಕ ಕೂರಿಗೆಯಿಂದ ಮಾಡಿದ ಬಿತ್ತನೆಯಿಂದ ಶ್ರಮ ಮತ್ತು ಸಮಯದ ಉಳಿತಾಯವಾಗುತ್ತದೆ ಅಂತೇಳಿ ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ಕಳೆ ನಿವಾರಣೆ. ಅನಪೇಕ್ಷಿತ ಸಸ್ಯಗಳು ತಾನಾಗೆ ಬೆಳೆಯಬಹುದು. ಈ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಅಂತೇಳಿ ಕರಿತೇವೆ. ಕಳೆಗಳನ್ನು ತೆಗೆದುಹಾಕುವುದಕ್ಕೆ ಕಳೆ ಕೀಳುವಿಕೆ ಎನ್ನುವರು. ಕಳೆಗಳು ನೀರು, ಪೋಷಕಾಂಶಗಳು, ಸ್ಥಳ ಮತ್ತು ಬೆಳಕಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುವುದರಿಂದ ಬೆಳೆಗಳ ಬೆಳೆಯುವಿಕೆಗೆ ಅವು ಹಾನಿ ಉಂಟು ಮಾಡ್ತವೆ. ಇದರಿಂದ ಇಳುವರಿ ಕಡಿಮೆ ಆಗ್ತದೆ. ಆದ್ದರಿಂದ ಕಳೆ ಕೀಳುವಿಕೆಯು ಹಲವು ವಿಧಾನಗಳನ್ನು ಅನುಸರಿಸಬೇಕಾಗ್ತದೆ. ಹಾಗಾದರೆ ಕಳೆ ಕೀಳುವಿಕೆ ಕೆಲವು ವಿಧಾನಗಳು ಯಾವುವು? ಕಳೆನಾಶಕಗಳು ಅಂದರೆ ಕೆಲವು ರಾಸಾಯನಿಕಗಳನ್ನು ಬಳಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು ನಾವು. ಬೆಳೆಗಳ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶಪಡಿಸುತ್ತದೆ. ಕಾಲಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕುವುದು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸುವುದು ಕೈಗಳಿಂದ ಕಳೆಗಳನ್ನು ನಿವಾರಿಸುವ ವಿಧಾನವಾಗಿದೆ. ಇನ್ನು ಅದರ ಒಳಗಡೆ ಒಕ್ಕಣೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ಒಕ್ಕಣೆ ಅಂತೇಳಿ ಕರಿತೇವೆ. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ಇದು ಸಸ್ಯಗಳು ಕಟಾವು ಮಾಡುವುದರ ಜೊತೆಗೆ ಬೆಳೆಗಳ ಕಾಳುಗಳನ್ನು ಶುದ್ಧೀಕರಿಸುತ್ತದೆ. ಇನ್ನು 5ನೇ ಪ್ರಶ್ನೆ ಏನಿದೆಯಪ್ಪ ಅಂದಾಗ ರಸಗೊಬ್ಬರಗಳು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ತೋರಿಸ್ರಿ. ಇವು ರಸಗೊಬ್ಬರಗಳು. ಇದು ರಸಗೊಬ್ಬರ, ಇದು ಸಾವಯವ ಗೊಬ್ಬರ. ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ. ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ.
ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ. ಅದೇ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿವಿಕೆಯ ವಿಘಟನೆಯಿಂದ ಪಡೆಯಲಾಗ್ತದೆ. ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಮತ್ತು ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ನೆಕ್ಸ್ಟ್, ನೀರಾವರಿ ಎಂದರೇನು? ನೀರನ್ನು ಉಳಿತಾಯ ಮಾಡುವ ನೀರಾವರಿ 2 ವಿಧಾನಗಳನ್ನು ವಿವರಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಅಂತ ಕರಿತೇವೆ. ಅದರ ಒಳಗಡೆ ಒಂದು ತುಂತುರು ನೀರಾವರಿ, ಇನ್ನೊಂದು ಹನಿ ನೀರಾವರಿ ಅಂತೇಳಿ ಕರಿತೇವೆ. ತುಂತುರು ನೀರಾವರಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಮತ್ತು ಅಸಮವಾದ ಭೂಮಿಗೆ ಈ ವಿಧಾನವು ಏನಾಗಿದೆಯಪ್ಪ ಅಂತಂದಾಗ ಹೆಚ್ಚು ಉಪಯುಕ್ತವಾಗಿದೆ. ಇಲ್ಲಿ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರ್ತದೆ. ಸ್ಪ್ರಿಂಕ್ಲರ್ ಅಂತ ಕರಿತೀವಿ ನೋಡ್ರಿ ಇದನ್ನು. ಒಂದು ಮೋಟಾರ್ ಪಂಪ್ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಗಳ ಮ್ಯಾಗ್ ನೌಸಲ್ಸ್ಗಳಿರ್ತಾವಲ್ಲ, ಆ ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತದೆ. ಇದು ಮಳೆಯಂತೆ ಬೆಳೆಗಳ ಮೇಲೆ ಏನಾಗ್ತದಪ್ಪ ಅಂದಾಗ ಬೀಳ್ತದೆ. ನೆಕ್ಸ್ಟು ಹನಿ ನೀರಾವರಿ. ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ. ಆದ್ದರಿಂದ ಇದನ್ನು ಹನಿ ನೀರಾವರಿ ಎನ್ನುವರು. ಇದು ಹಣ್ಣಿನ ಗಿಡಗಳಿಗಾಗಲಿ, ಉದ್ಯಾನವನಗಳಿಗಾಗಲಿ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ತಂತ್ರವಾಗಿದೆ. ಇಲ್ಲಿ ನೀರು ಏನಾಗಲ್ಲಪ್ಪ ಅಂದಾಗ ವ್ಯರ್ಥವಾಗುವುದಿಲ್ಲ. ನೆಕ್ಸ್ಟು, ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಏನಾಗಬಹುದು ಚರ್ಚಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದರೆ ಅಗತ್ಯವಾದ ಉಷ್ಣತೆ, ಹೊಂದಾಣಿಕೆ, ಕೀಟಗಳು ಮುಂತಾದವುಗಳ ಕೊರತೆಯಿಂದ ಸಂಪೂರ್ಣ ಬೆಳೆ ನಾಶವಾಗಬಹುದು. ಖಾರಿಫ್ ಮತ್ತು ಮಳೆಗಾಲವನ್ನು ಒಳಗೊಂಡಿದ್ದು ಗೋಧಿ ಬೆಳೆಗೆ ಸೂಕ್ತವಾದುದಲ್ಲ. ಆದ್ದರಿಂದ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಬಾರದು ಅಂತೇಳಿ ನಾವು ಬರೀಬೇಕಾಗ್ತದೆ. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ನಾಶವಾಗ್ತವೆ, ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ, ಸಸ್ಯಗಳ ಸರಿಯಾದ ಬೆಳವಣಿಗೆಗೆ ಮತ್ತು ಕಾರ್ಯನಿರ್ವಹಣೆಗೆ ಅಡ್ಡಿಯಾಗುತ್ತದೆ ಅಂತೇಳಿ ನಾವು ಬರೀಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಕಳೆಗಳು ಎಂದರೇನು? ಅವುಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಅಂತ ಕ್ವಶನ್ಸ್ನ ಕೊಟ್ಟಾರ. ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ತಾನಾಗಿ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆಗಳು ಅಂತೇಳಿ ಕರಿತೇವೆ. ನಿಯಂತ್ರಣ ಕ್ರಮಗಳು: ಕಳೆನಾಶಕಗಳ ಬಳಕೆ, ಉಳುಮೆ ಮಾಡುವುದು, ಕಳೆಗಳನ್ನು ಕಿತ್ತು ಹಾಕುವುದು ಅಥವಾ ಕತ್ತರಿಸುವುದು. ನೆಕ್ಸ್ಟ್, ಕಬ್ಬಿನ ಬೆಳೆ ಉತ್ಪಾದನೆ ಪರಿಕಲ್ಪನಾ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಇಲ್ಲಿ ಚಿತ್ರದಲ್ಲಿ ನಾವು ಸರಿಯಾಗಿ ಹೊಂದಿಸ್ಕೊತ ಬಂದಾಗ ಫಸ್ಟ್ನೇದು ಮಣ್ಣನ್ನು ಸಿದ್ಧಗೊಳಿಸುವುದು, ಇದು 5 ನಂಬರ್ ಇದೆಯಲ್ಲ ಅದನ್ನು ಫಸ್ಟ್ ಬರೀಬೇಕು. ನೆಕ್ಸ್ಟ್ ಜಮೀನನ್ನು ಉಳುಮೆ ಮಾಡುವುದು, ನೆಕ್ಸ್ಟ್ ನೀರಾವರಿ, ನೆಕ್ಸ್ಟ್ ಬಿತ್ತನೆ, ಫಸ್ಟಿಗೆ ಉಳುಮೆ, ಜಮೀನನ್ನು ಉಳುಮೆ ಮಾಡುವುದು, ಉಳುಮೆ ಆದಮೇಲೆ ಬಿತ್ತನೆ, ನೆಕ್ಸ್ಟ್ ನೀರಾವರಿ, ಅದಾದಮೇಲೆ ನೆಕ್ಸ್ಟ್ ಗೊಬ್ಬರ ನೀಡುವಿಕೆ, ಅದಾದ ನಂತರ ಕೊಯ್ಲು, ಅದಾದ ನಂತರ ಬೆಳೆಗಳನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸುವುದು. ಈ ಥರ ನೀವೇನು ಮಾಡ್ರಪ್ಪ ಅಂದಾಗ ಬರೀರಿ. ನೆಕ್ಸ್ಟು ಇಲ್ಲಿ ನಿಮಗೆ 11ನೇ ಪ್ರಶ್ನೆ ಈ ಥರ ಒಂದು ಏನು ಕೊಟ್ಟಿದ್ದಾನಪ್ಪ ಅಂದಾಗ ಇಲ್ಲಿ ಜಾಲವನ್ನು ಹುಡುಕಬೇಕು. ಸುಳಿವುಗಳನ್ನು ಕೊಟ್ಟಿರ್ತಾರೆ. ತನ್ನ ಸೂಕ್ತ ಪದಗಳನ್ನು ಬಳಸಿ ವೃತ್ತಾಕಾರಕ್ಕೆ ಎಳೆಯರಿ ಅಂತ ಕೊಟ್ಟಿದ್ದಾರೆ. ಒಂದು ಉದಾಹರಣೆನೂ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ. ಖಾರಿಫ್ ಅಂತೇಳಿ ಗೆರೆ ಎಳೆದು ಈ ಥರ ಒಂದು ವೃತ್ತನ ಅದಕ್ಕೆ ಹಾಕಬೇಕು. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಯನ್ನು ನಾವು ಖಾರಿಫ್ ಬೆಳೆಗಳನ್ನು ಕರಿತೇವೆ. ಹಾಗಾದರೆ ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾರೆ. ಇದನ್ನು ಮೊದಲು ನೀವೇನು ಮಾಡೋಕ್ಕಪ್ಪ ಅಂದಾಗ ಬರ್ಕೋಬೇಕು. ಇವ್ರನ್ನೆಲ್ಲ ಬರ್ಕೊಂಡಾದ್ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದಾಗ ಈಜಿಯಾಗಿ ತಾವು ನೋಡ್ಕೋಬೋದು. ಒಂದನೇದು ಖಾರಿಫ್ ಅಂತ ಅವರೇ ಕೊಟ್ಟಿದ್ದಾರೆ. ಎರಡನೇದು ನೋಡ್ರಿ, ಬೆಳೆಯನ್ನು ಬೆಳೆಯುವ ಮೊದಲು ಅನುಸರಿಸುವ ಕೃಷಿಯ ಮೊದಲ ಹಂತ ಯಾವುದಪ್ಪ ಅಂದಾಗ ಮಣ್ಣನ್ನು ಹದಗೊಳಿಸುವುದು. ಹೌದಾ, ಮಣ್ಣನ್ನು ಹದಗೊಳಿಸುವುದು, ಇಲ್ಲಿ ಹದಗೊಳಿಸುವಿಕೆ ಅಂತೇಳಿ ನಾನು ಬರೆದಿದ್ದೀನಿ. ಹಾಗಾದರೆ ಇದ್ರ ಒಳಗಡೆ ನೀವು ಎಲ್ಲಿ ವೃತ್ತ ಹಾಕೋಬೇಕಪ್ಪ ಅದನ್ನು ಅಂತೇಳಿ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಲಾಸ್ಟ್ನೇದು ಮಣ್ಣನ್ನು ಹದಗೊಳಿಸುವಿಕೆ. ಈ ಥರ ನೀವು ಅಲ್ಲಿ ಇದನ್ನು ಟೇಬಲನ್ನು ಬರ್ಕೊಂಡು ವೃತ್ತವನ್ನು ಹಾಕೋಬೇಕಾಗ್ತದೆ. ಎರಡನೇದು
ಆಯಿತು. ಮೂರನೇದು ಈ ಜೀವಿಯು ರೈತನ ಮಿತ್ರ. ರೈತನ ಮಿತ್ರ ಯಾವುದೀಗ? ಎರೆಹುಳ. ಹೌದಾ? ಎರೆಹುಳ ಎಲ್ಲಿದೆ? ಇದ್ರ ಒಳಗಡೆ ತಾವೇನು ಮಾಡಬೇಕಪ್ಪ ಅಂತಂದಾಗ ಹುಡ್ಕೋಬೇಕು. ಎರೆಹುಳ ನಮ್ಗೆ ಎಲ್ಲಿ ಕಾಣಿಸ್ತದೆ? ಸಾಕಷ್ಟು ಏನಿದಾವಪ್ಪ ಅಂತಂದಾಗ ಈ ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕಾಣಿಸ್ತದೆ ನೋಡ್ರಿ ಎರೆಹುಳು. ಇಲ್ಲಿ ಎರೆಹುಳು. ಹೌದಾ? ಸರಿಯಾಗಿ ಚಿತ್ರವನ್ನು ಗಮನಿಸ್ಕೋಬೇಕು. ನೆಕ್ಸ್ಟ್ ಮಣ್ಣನ್ನು ಮಟ್ಟ ಮಾಡುವಲು ಬಳಸುವ ಉಪಕರಣ ಲೆವೆಲ್ಲರ್ ಅಂತೇಳಿ ಕರಿತೇವೆ, ಅದನ್ನು ಹುಡುಕ್ರಿ. ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಯಾವುದಪ್ಪ ಅಂತಂದಾಗ ಕೂರಿಗೆ. ಇದೊಂದು ರಸಗೊಬ್ಬರ ಅಂದಾಗ ನೈಟ್ರೋಜನ್. ಲೆಗ್ಯುಮಿನಸ್ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದಾಗ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದನ್ನು ನಾವು ನೀರಾವರಿ ಅಂತ ಕರಿತೇವೆ. ಬೆಳೆಗಳಿಗೆ ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಅಂದಾಗ ತುಂತುರು ವಿಧಾನ. ನೆಕ್ಸ್ಟ್ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವ ಕ್ರಿಯೆಯನ್ನು ನಾವು ಕಳೆ ಅಂತೇಳಿ ಕರಿತೇವೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ನಾವು ಕೊಯ್ಲು ಅಂತೇಳಿ ಕರಿತೇವೆ. ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಂತಂದಾಗ ಅಗಳು. ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಭರ್ತಿ ಮಾಡುವ ಒಂದು ವಿಧಾನ ಅಂದಾಗ ಸರದಿ ಪದ್ಧತಿ. ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸುವ ಸರಳ ಉಪಕರಣ ಯಾವುದಪ್ಪ ಅಂದಾಗ ಕೂರಿಗೆ ಅಂತೇಳಿ ನಾವು ಇದನ್ನು ಬರೀಬೇಕಾಗ್ತದೆ. ಇಲ್ಲಿ ಏನು ಮಾಡ್ರಪ್ಪ ಅಂತಂದಾಗ ಸಾಧ್ಯ ಆದಷ್ಟು ಎಲ್ಲವೂ ಏನಾಗ್ತಾವಪ್ಪ ಅಂತಂದಾಗ ಸಿಗ್ತಾವೆ. ನಾವು ಕೂಡ ಏನು ಮಾಡ್ರಪ್ಪ ಅಂದಾಗ ವೃತ್ತವನ್ನು ಹಾಕೋತ ಬರ್ಬೇಕು. ನೀವು ಅಲ್ಲಿ ಕಳೆ ಅಂತೇಳಿ ಸಿಕ್ಕಿತ್ತು. ಕಳೆ ಎಲ್ಲಿದೆ ನೋಡ್ರಿ, ಕಳೆಯನ್ನು ಹುಡುಕ್ರಿ. ನೆಕ್ಸ್ಟ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇಲ್ಲಿ ನೋಡ್ರಿ ರೈಸೋಬಿಯಂ ಅಂತೇಳಿ ಇದೆ ನೋಡ್ರಿ, ಇದನ್ನು ಹುಡುಕ್ರಿ. ಕೊಯ್ಲು ಅಂತೇಳಿ ಬಂದಿದೆ. ಕೊಯ್ಲು ಇಲ್ಲಿದೆ ನೋಡ್ರಿ ಕೊಯ್ಲು. ಎಲ್ಲವೂ ಏನಿದವಪ್ಪ ಅಂತಂದಾಗ ಅವೇ ಸಿಗ್ತಾವೆ. ಇಲ್ಲಿ ನೈಟ್ರೋಜನ್ ಒಂದು ಬೇಕಾಗಿತ್ತಲ್ಲ, ನೈಟ್ರೋಜನ್ ಇದೆ, ಇಲ್ಲಿದೆ ನೋಡ್ರಿ ನೈಟ್ರೋಜನ್. ಕೂರಿಗೆ ಬೇಕಾಗಿತ್ತು. ಕೂರಿಗೆ 2 ಸಲ ಬಂದಿದೆ. ಕೂರಿಗೆ ಲೆವೆಲ್ಲರ್ ಬೇಕಾಗಿತ್ತು. ಲೆವೆಲ್ಲರ್ ಇಲ್ಲಿದೆ. ಮಣ್ಣನ್ನು ಹದಗೊಳಿಸುವಿಕೆ ಅಂತ ಆಲ್ರೆಡಿ ಹಾಕಿದ್ದೀವಿ. ತುಂತುರು ವಿಧಾನ ನೋಡ್ರಿ, ನೀರಾವರಿ ವಿಧಾನ, ತುಂತುರು ವಿಧಾನ ಎಲ್ಲವೂ ಇಲ್ಲಿದ್ದಾವೆ. ನೀವು ಕೂಡ ಏನು ಮಾಡ್ರಪ್ಪ ಅಂತಂದಾಗ ನೀರಾವರಿ. ಹೌದಾ? ಎಲ್ಲವೂ ಕೂಡ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇದೇ ಥರ ತಾವೇನು ಮಾಡ್ರಪ್ಪ ಅಂತಂದಾಗ ತಮ್ಮ ಮೊಬೈಲ್ದಾಗ ಸರದಿ ಪದ್ಧತಿ ಒಂದಿದೆ ನೋಡ್ರಿ. ಸರದಿ ಪದ್ಧತಿ ಇಲ್ಲಿದ್ದಾವೆಲ್ಲ. ಕಾರ್ಯಪಂತ್ರ ಅವರೇ ಕೊಟ್ಟಿದ್ದಾರೆ. ಒಕ್ಕಣೆ ಇಲ್ಲಿದೆ ನೋಡ್ರಿ. ಈ ಥರ ಎಲ್ಲವೂ ಹುಡುಕಾಡ್ಕಂದ್ರೆ ನೀವೇನು ಮಾಡ್ರಪ್ಪ ಅಂತಂದಾಗ ಬರೆದುಕೊಡ್ರಿ. ಹಾಗಾದರೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದಾಗ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಲ್ಲ ಪಾಠಗಳು ಇದೇ ಥರವಾಗಿ ಎಲ್ಲವೂ ನಿಮಗೆ ಸುಲಭವಾಗಿ ಸಿಗ್ತವೆ. ವಿಜ್ಞಾನ ಅಷ್ಟೇ ಅಲ್ಲ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳು ನಿಮ್ಗೆ ಸಿಗ್ತವೆ. ಧನ್ಯವಾದಗಳು.